ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಹಿರಿಯ ವಿದ್ಯಾರ್ಥಿಗಳ ಅಭಿನಂದನಾ ಸಮಾರಂಭ. ಕೃಷಿ ಸರ್ವೋದಯ ಸಂಸ್ಥೆಯಲ್ಲಿ ತರಬೇತಿ ಪಡೆದು ವಿವಿಧ ಸರ್ಕಾರಿ ಹುದ್ದೆಗಳಿಗೆ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳು ಮಂಡ್ಯದ ಕೃಷಿ ಸರ್ವೋದಯ ಟ್ರಸ್ಟ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮ ಕೃಷಿ ಸರ್ವೋದಯ ಟ್ರಸ್ಟ್ ವತಿಯಿಂದ ಆಯೋಜನೆ. ಈ 10ರಲ್ಲಿ ಯಾರನ್ನೇನು ಕೆಳಗಡೆ ಮೇಲೆ ಎಳೆಯಕ್ಕಾಗಲ್ಲ. ಅವಾಗ ಅಂದ್ರೆ 50, 60, 100 ಮಾರ್ಕ್ಸ್ ವ್ಯತ್ಯಾಸ ಮಾಡಿಬಿಡ್ತಿದ್ರು. ಬಟ್ ಅವಾಗ ಪ್ರೆಷರ್ ಇತ್ತು ಬಿಡಿ. ಸೊ ಈ ಕೆಲಸ ಮಾಡ್ತಾರೋ ಇಲ್ಲಿ ಸುಮಾರು ಜನ ಅಡ್ವೈಸ್ ಮಾಡ್ತಾರೆ. ನಾನು ನೋಡಿದಾಗ ಸಂಜೆ ವರ್ಷಕ್ಕೆ ದೌರ್ ಬಂದ್ಬಿಡುತ್ತೆ, ಕಪ್ಪಾಗಿರ್ತೀನಿ, ಇವೇನೋ ಆರೋಗ್ಯ ಕೆಡಿಸ್ಕೊತಾ ಇದ್ದಾನಲ್ಲ ವಾಟಿ ಹೋಗಿ ಬಿಟ್ಬಿಡ್ತಾನೆ 50 ವರ್ಷಕ್ಕೆ ಅಂತ ಹೇಳಿ, ಜಾಸ್ತಿ ತಲೆ ಮೇಲೆ ಇಟ್ಕೊಬೇಡಪ್ಪ, ಏನ್ ಮೇಲೆ ಬಿದ್ದು ಮಾಡ್ತೀವಿ. ಒಬ್ರು IAS ಆಫೀಸರ್ ನನ್ನ ಚೇಂಬರ್ಗೆ ಕರೆದು ಲಾಕ್ ಹಾಕಿ, ಲೇಡಿ ಆಫೀಸರ್ ಲಾಕ್ ಹಾಕಿ, ಶಿ ವಾಸ್ ಅಡ್ವೈಸರ್ ವೆರಿ ಸ್ಟ್ರಾಂಗ್ಲಿ, ಇಷ್ಟೆಲ್ಲ ಸ್ಪೀಡಾಗಿ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ, ನೆಕ್ಸ್ಟ್ ನಿಮ್ಗೆ ನಾನು ಎಕ್ಸ್ಪೀರಿಯನ್ಸ್ ಕೊಡಿಸ್ಬಿಡ್ತೀನಿ, ನನಗೆ ಗೊತ್ತಿದೆ ಇಷ್ಟು ಕೆಲಸ ಯಾಕೆ ಮಾಡ್ತೀನಿ ನೀನು. ಅದರ್ಸ್ ಆರ್ ಜಲಸಿಂಗ್, ಅದರ್ಸ್ ಆರ್ ಕಾಮೆಂಟಿಂಗ್, ನಮ್ಮನ್ನ ಬೇರೆಯವರು ಅವಹೇಳನ ಮಾಡ್ತಾ ಇದ್ದಾರೆ, ಕಂಪೇರಿಂಗ್ ಯು. ನೋಡಿ ಅಲ್ಲಿ ಒಬ್ರು ಅಸಿಸ್ಟೆಂಟ್ ಕಮಿಷನರ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವತ್ತೇ ಫೈಲ್ ಸಂಜೆ ಒಳಗೆ ಡಿಸ್ಪೋಸಲ್ ಆಗುತ್ತೆ. ಒಂದು ಫೈಲ್ನ ಸಂಜೆ ಎಷ್ಟು ಗಂಟೆ ಆದ್ರೂ ಪೆಂಡಿಂಗ್ ಇಟ್ಕೊಂಡ್ರೆ ಮನೆಗೆ ಹೋಗ್ತಾರೆ. ಈಸ್ ನಾಟ್ ಅಲೋಯಿಂಗ್ ಎನಿ ಪರ್ಸನ್ ಟು ಈಸ್ ಹೌಸ್, ಇನ್ಕ್ಲೂಡಿಂಗ್ ದೊಡ್ಡ ಪೊಲಿಟಿಷಿಯನ್ ಬಂದು ಮನೆಗೆ ಬಿಟ್ಟರು ನಾನು ಬರಬೇಡಿ, ಅದು ನನ್ನ ಮನೆ, ಯಾಕೆ ಬರ್ತೀರಿ, ನೀವು ಬೇಗ ಐವಿಗೆ ಬರ್ತೀನಿ ಅಥವಾ ಕಚೇರಿಗೆ ಬನ್ನಿ ಅಂತ ಹೇಳ್ತೀವಿ. ಸೊ ಅಷ್ಟು ಕೆಲಸ ಮಾಡ್ತಾರೆ. ನೀವು ಯಾರು ಮಾಡ್ತಾ ಇರಲ್ಲ, ಕಂಟ್ರೋಲ್ ಮಾಡ್ತಾ ಇರಲ್ಲ ಅಂತ ಅವ್ರಿಗೆ ಟೀಕೆ ಮಾಡ್ತಾರೆ. ಅವರು ವಾರ್ನ್ ಮಾಡಿದ್ರು, ನಿಮ್ಗೆ ಎಲ್ಗೋಗಿ ಬಂದಿರ್ಬೋದು ಹೇಗೆ ಅಂತ. ನಾನು ಅನ್ಕೊಂಡೆ ಇವ್ರು ಯಾಕೆ ಇಷ್ಟೊಂದು ಅಸೂಯೆ ಪಡ್ತಾರಲ್ಲ, ಕೆಲಸ ನಾನು ಮಾಡ್ತೀನಿ. ಆಮೇಲೆ ಅನ್ಕೊಂಡೆ ಎಸ್, ಈ ಎಕ್ಸ್ಟ್ರಾರ್ಡಿನರಿ ವರ್ಕ್ ಅಂದಾಗ ಕಂಪೇರಿಸನ್ ಕೂಡ ಸ್ಟಾರ್ಟ್ ಆಗುತ್ತೆ ಸಮಾಜದಲ್ಲಿ. ನೋಡಿ ಅವ್ರು ಹಂಗ್ ಮಾಡ್ತಾರೆ, ಇವ್ರು ಮಾಡ್ತಾ ಇಲ್ಲ ಅಂತ ಕೆಲವು ಒತ್ತಡಗಳು ಕೂಡ ಬೇರೆ ಮೇಲೆ ಬೀಳ್ಬಹುದು ಅನ್ನೋ ಒಂದು ಅನುಭವ ಕೂಡ ನನಗಾಗಿದೆ. ಅಥವಾ ಒಂದು ವೈಖರಿಯನ್ನ, ನಮ್ಮ ಹುದ್ದೆಗೆ ಇರುವಂತಹ ಜವಾಬ್ದಾರಿಗಳನ್ನ, ರೆಸ್ಪಾನ್ಸಿಬಿಲಿಟೀಸ್ನ, ಅಕೌಂಟಬಿಲಿಟಿಯನ್ನ ಮರೆತು ಬಿಟ್ರೆ ಅದು ಇಟ್ ಈಸ್ ಅಗೇನೆಸ್ಟ್ ದ ಇಂಟಿಗ್ರಿಟಿ. ನನ್ನ ಪ್ರಕಾರ ಇಟ್ ಈಸ್ ಅಗೇನೆಸ್ಟ್ ದ ಇಂಟಿಗ್ರಿಟಿ. ಒಂದೊಂದು ಸಲ ಈ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಟಾಲರೇಟ್ ಆಗುತ್ತೆ ಅಂದ್ರೆ, ಯಾರೋ ಕೊಟ್ಟಿದ್ದ 4 ರೂಪಾಯಿ ಇಸ್ಕೊಂಡಪ್ಪ, ಯಾರೋ ಬಲವಂತವಾಗಿ ಕೊಟ್ಟಿದ್ನ ಇಸ್ಕೊಂಡು ಇಟ್ಕೊಂಡಪ್ಪ, ಆದ್ರೂ ಒಳ್ಳೆ ವರ್ಕರ್ ಬೇಡ್ರಿ, ಒಂದು ಫೈಲ್ ಇಟ್ಕೊಳಲ್ಲ, ಫಾಸ್ಟ್ ಮಾಡಿ ಬಿಸಾಕ್ತಾರೆ ಫೈಲ್ನ. ಇರ್ಲಿ ಬಿಡ್ರೆ, ಏನೋ ಜನ ಕೊಟ್ರೆ ಇಸ್ಕೊಂಡು ಏನಾಗುತ್ತೆ, ಅವ್ರಿಗೂ ಕಮಿಟ್ಮೆಂಟ್ ಇರುತ್ತೆ ಅಂತ ಮಾತಾಡಿದ್ದೆ ಕೇಳಿದ್ದೀನಿ ಬೇರೆಯವ್ರ ಬಗ್ಗೆ. ಅವರ ಸ್ವಲ್ಪ ಮಟ್ಟಿನ ಡಿಸಾನೆಸ್ಟಿನೂ ಕೂಡ ಈ ವ್ಯವಸ್ಥೆ ಸಪೋರ್ಟ್ ಮಾಡುತ್ತೆ ಅಂತ ಅಂದ್ರೆ ಓಕೆ ಅನ್ನುತ್ತೆ. ಸ್ವಲ್ಪ ಮಟ್ಟಿನ ಡಿಸಾನೆಸ್ಟ್ ಇದ್ರೂ ಕೂಡ ಓಕೆ ಬಿಡ, ಏನೋ ರೈತ ಖುಷಿಯಾಗಿ ಭೌತಿಕತೆ ಮಾಡ್ಲಿಕ್ಕೆ ಒಂದು 10,000 ಕೊಟ್ಟ, ಅದ್ಯಾವುದೋ ದುರಸ್ತಿ ಒಂದು 5,000 ಕೊಟ್ಟ, ಅದ್ಯಾವುದೋ ಒಂದು ಇಂಜಿನಿಯರಿಂಗ್ ಪ್ಲಾನ್ ಮಾಡ್ಲಿಕ್ಕೆ ಒಂದು 2,000 ಕೊಟ್ಟ, ಅದೇನು ದೊಡ್ಡದಿಲ್ಲ, ಅವನು ಕೇಳಿಲ್ಲ, ಕೊಟ್ಟಿದ್ದಾನೆ ಖುಷಿಯಿಂದ ಅಂತ. ದಟ್ ವಿಲ್ ಬಿ ಟಾಲರೇಟೆಡ್ ಬೈ ದ ಸೊಸೈಟಿ. ಆದರೆ ನಿಮಗೆ ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ಕೆಲಸದಲ್ಲಿ ನಿಷ್ಠೆನೇ ಇಲ್ಲ ಅಂದ್ರೆ ಸಹಿಸಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ಸಹಿಸಲ್ಲ, ಸಮಾಜವೂ ಸಹಿಸಲ್ಲ, ಅಥವಾ ನಮ್ಮನ್ನು ಆಳುವಂತವರು ಕೂಡ ಸಹಿಸಲ್ಲ, ನಮ್ಮ ಸುತ್ತಮುತ್ತ ಇರೋರು ಕೂಡ ಸಹಿಸಲ್ಲ. ಎಂದಾದ್ರೂ ಒಂದು ಸಲ ಟೀಕೆ ಮಾಡ್ತೀನಿ, ನೋಡು ಅವನ ಮನೆ ಕೆಲಸ ಹೆಂಗೆ ಮಾಡ್ತಿದ್ನ, ಅವನ ಮನೆ ಕೆಲಸ. ನಾನು ಅದೇ ಸಾಕಷ್ಟು ಸಲ ಉದಾಹರಣೆ ಕೊಡ್ತಾ ಇರ್ತೀನಿ ನನ್ನ ಮುಂದೆ ಬರುವಂತ ಪ್ರಕರಣಗಳಲ್ಲಿ. ಯಾರಾದ್ರೂ ತಿಂಗಳಗಟ್ಟಲೆ ಫೈಲ್ ಇಟ್ಕೊಂಡ್ಬಿಟ್ರೆ ಅವ್ರಿಗೆ ಉದಾಹರಣೆ ಕೊಡ್ತೀನಿ, ನಿನ್ಗೆ ಸಂಬಳ ಬಂತಲ್ಲಪ್ಪ ಲಾಸ್ಟ್ ಮಂತ್, ಹೌದು ಸರ್, 4 ರಜೆ ಸಿಕ್ತಲ್ಲ, ಸೆಕೆಂಡ್ ಸ್ಯಾಟರ್ಡೆ 4th ಸ್ಯಾಟರ್ಡೆ ಸಿಕ್ತಲ್ಲ, ಮೊನ್ನೆ ಮೆಡಿಕಲ್ ಬಿಲ್ಲು ಕೂಡ ಮಾಡಿಸ್ಕೊಂಡೋದು ನೀನು 70,000ಕ್ಕೆ, ಮತ್ತೇನೋ ಟೈಮ್ ಬೌಂಡ್ ಆಗಿಲ್ಲ ಅಂತ ಕೂಡ ಮಾಡಿಸ್ಕೊಂಡಲ್ಲ, ಮತ್ತೆ ನೋಡು ಅವನು ರೈತಂದು 30 ದಿವಸ ಸುಮ್ಮನೆ ಮುಟ್ಟದಲ್ಲಿ ಇಟ್ಕೊಂಡಿದ್ದೀರ ಫೈಲ್ ಅಂತೀನಿ. ಸರ್ ಹಾಗೆ ಅಂತ ನೋ, ದಟ್ ಈಸ್ ಈಕ್ವಲೆಂಟ್ ಟು ಇಂಟಿಗ್ರಿಟಿ. ನನ್ನ ಕೆಲಸ ಇದು, ಐ ಮೆಂಟ್ ಫಾರ್ ದಟ್ ಓನ್ಲಿ. ನಾವು ಸಿಸ್ಟಮ್ ಅಲ್ಲಿ ವಿ ಆರ್ ಆಲ್ ಮೆಂಟ್ ಫಾರ್ ದಟ್ ಓನ್ಲಿ. ಮಾಡ್ಲಿಕ್ಕೆ ಅಂತ ಬಂದಿರೋದು, ಖುಷಿ ಪಡ್ಕೊಂಡ್ರೆ ಎಂಜಾಯ್ ಮಾಡ್ಕೊಂಡು ಹೋಗ್ಲಿಕ್ಕಲ್ಲ. ಸೊ ಅದಕ್ಕೋಸ್ಕರ ನಿಷ್ಠಾವಂತರಾಗಿದ್ರೆ ಸ್ವಲ್ಪ ಮಟ್ಟಿನ ಅಪ್ರಾಮಾಣಿಕತೆಯು ಕೂಡ ರಕ್ಷಿಸಲ್ಪಡುತ್ತೆ. ನನಗೆ ಸಾಕಷ್ಟು ಅಧಿಕಾರಿಗಳಿದ್ದಾರೆ, ಕೆಲವರು ಹೊಗಳ್ತಾರೆ, ಬಿಡ ಅದಷ್ಟು ದುಡ್ಡು ಮಾಡ್ಕೊಂಡಿದ್ದಾರೆ ಕೆಲಸ ಮಾಡ್ತಾರೆ ಅಂತ. ಆದ್ರೆ ಇವ್ರಿಗೆ ಕೆಲಸನೇ ಮಾಡಲ್ಲ ಅಂದ್ರೆ ಬಹಳಷ್ಟು ಟೀಕೆ ಮಾಡೋ ನನ್ನೆದುರಿಗಿದೆ. IAS ಆಫೀಸರ್ನ ಮೊದಲು ಹೋಗಪ್ಪ ಜಾಗ ಖಾಲಿ ಮಾಡ್ಕೊಂಡು, ಅಣ್ಣ ನಿನ್ ಚೇರಿಗೆ ನೀನು ಕೂತಿರೋದು ವೇಸ್ಟ್ ಅಂತ ಹೇಳಿದ್ದು ನಾನು ಡೈರೆಕ್ಟ್ ನೋಡಿ, ಒಬ್ಬ ದೊಡ್ಡ ಪೊಲಿಟಿಷಿಯನ್ ಒಬ್ಬ IAS ಆಫೀಸರ್ಗೆ ನೇರವಾಗಿ ಹೇಳಿದ್ದಾರೆ, ಏನಪ್ಪ ನಿನ್ ಕೆಲಸ, ಯು ಆರ್ ಇನ್ ದ ಸೀಟ್ ಆಫ್ ಡಿಸಿಷನ್ ಮೇಕಿಂಗ್ but you are not taking any decisions at all. How many people are waiting that file, but you are not able to take a decision either this side or that side. Take first decision.
ಕೆಲವರು ನಿರ್ಣಯಗಳನ್ನೇ ಮಾಡಲ್ಲ, ಅಧಿಕಾರಿಗಳು ನಾನು ನೋಡಿದೀನಿ, ನಿರ್ಧಾರಗಳನ್ನೇ ಮಾಡಲ್ಲ. ಎಸ್ ಆರ್ ಏನೋ ಒಂದು ಹೇಳ್ಬೇಕು. ಕೆಲವರು ಹೇಳ್ತಾರೆ, ಈಗ ನನಗೆ ಮೊನ್ನೆ ಒಬ್ಬರು ಪೊಲಿಟಿಷಿಯನ್ ಹತ್ರ ಹೋದಾಗ ಅವ್ರು ಹೇಳಿದ್ರು, ನೋಡಪ್ಪ 10 ಜನ ನಿನ್ನ ಹೊಗಳಕ್ಕೆ ಅಂತ ಏನಕ್ಕೂ ಬರ್ತಾರೆ ನನ್ನ ಹತ್ರ, 8 ಜನ ಹೊಗಳ್ತಾರೆ, ಪರವಾಗಿಲ್ಲ ಸರ್ ಒಳ್ಳೆ ವರ್ಕರು, ಅವತ್ತು ಹೋಗಿ ಕೆಲಸ ಮುಗಿಸ್ತಾರೆ ಅಂತ. ಇನ್ನೊಂದಿಬ್ರು ಸುಮ್ಮನೆ ಏನೋ ದೂರ ಹೇಳ್ತಾರೆ ನಿಮ್ಮ ಮೇಲೆ ಅಂತ. ಸರ್ ನಾನು ಏನ್ ಮಾಡಿದ್ದೀನಿ ಸರ್, ನಾನು ಸ್ವಲ್ಪ ಎಮೋಷನಲ್, ಏನ್ ಮಾಡಿದ್ದೀನಿ ಸರ್, ಇಬ್ರು ಕೂಡ ನಾನು ಸರಿಯಾಗಿ ಅದನ್ನ ಅಪ್ರಿಷಿಯೇಟ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋ ಮನುಷ್ಯನ ಹೇಗೆ ಅಂದ್ರೆ, ಈ ಸಮಾಜದಲ್ಲಿ ಅವೆಲ್ಲ ಇಟ್ಕೊಬೇಡ, ಯಾರು 100% ಪಕ್ಕ ಅಲ್ಲ ಅಂದ್ರೆ ನಿನ್ನೇನು ಕರಪ್ಟ್ ಅಂತ ಹಂಗೆ ನನ್ನೆಲ್ಲ ಅವ್ರು ಏನಂತ ಗೊತ್ತಾ, ಯಾವ್ದಕ್ಕೂ ಅಂತ ಒಂದು ರೈಟಿಂಗಲ್ಲಿ ಬರ್ಬಿಟ್ಟಿರ್ತೀನಿ ಆಗೋದಿಲ್ಲ ಅಂತ. ಅದಕ್ಕೆ ಅವ್ರಿಗೆ ಸಿಟ್ ಕಣೆ ಆಗೋಲ್ಲ ಅಂತ ಬರ್ದಿರ್ತೀವಿ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ನಮ್ಮ ಫೈಲ್ ಆಗ್ಲಿವಲ್ಲ ಅಂತೀವಿ, ಸುಮ್ಮನೆ ಏನೋ ಒಂದು ಕಥೆ ಹೇಳ್ತಾರೆ, ದೂರ ಹೇಳ್ತಾರೆ. ಅದಕ್ಕೆ ನೀನೇ ಅಂತ ಎಲ್ಲ ತಮಾಷೆ ಜಾಸ್ತಿ ತಗೋಬೇಡ ಹೊರಗಡೆ. ಸೊ ಈ ಸರ್ಕಾರಿ ವ್ಯವಸ್ಥೆ ಅಂದ್ರೆ ಎಕ್ಸಿಕ್ಯೂಟಿವ್ ಕಾರ್ಯಾಂಗೀಯ ವ್ಯವಸ್ಥೆ, ನಾವೇನೆಲ್ಲ ಕೆಲಸ ಮಾಡ್ತಾ ಇದೀವಲ್ಲ, ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, ಒಬ್ಬ ಕ್ಲರ್ಕ್ ಇರ್ಬೋದು, ಒಬ್ಬ ಆಫೀಸರ್ ಇರ್ಬೋದು, ವಾಟ್ ಎವರ್ ದ ಪೋಸ್ಟ್ ದಟ್ ಈಸ್ ಗ್ರೇಟ್ ಫಾರ್ ಹಿಮ್ ಆರ್ ಹರ್ ಅಲ್ವಾ, ಅವ್ರವ್ರಿಗೆ ಅದೇ ಗ್ರೇಟ್ ಆಗಿರ್ಬೇಕು. ನನ್ನ ಪ್ರಕಾರ ನನಗೆ ಯಾವ ಕೆಲಸ ಸಿಕ್ಕಿದೆ ಅದು ಗ್ರೇಟ್ ಆಗಿರ್ಬೇಕು, ಅದು ನನಗೆ ದೊಡ್ಡದಾಗಿರ್ಬೇಕು. ಅವಾಗ ನಿಷ್ಠೆ ಪ್ರದರ್ಶನ ಮಾಡ್ಲಿಕ್ಕೆ, ನಿಷ್ಠಾವಂತನಾಗಿ ಕೆಲಸ ಮಾಡ್ಲಿಕ್ಕೆ ಸಂತೋಷ ಇರುತ್ತೆ. ನನಗೆ ಇಂಥದ್ದು ಸಿಕ್ಕಿಲ್ಲ ಅಂತ ಸಿಕ್ಕಿಲ್ಲ ಅಂತ ಅನ್ಕೊಂಡು ಅಸಮಾಧಾನವಾಗಿ ನಾವೇನಾದ್ರೂ ಕೆಲಸ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಅದು ನಾವು ನಮ್ಮ ಜವಾಬ್ದಾರಿಯಿಂದ ಸ್ವಲ್ಪ ವಿಮುಖರಾದಂಗೆ ಅಥವಾ ಬ್ಯಾಕ್ ಬೆನ್ನನ್ನು ತೋರಿಸಿದಾಗೆ ಆಗುತ್ತೆ. ಇವತ್ತು ನೋಡಿ ಎಷ್ಟು ಗುಲಾಮರಾಗಿದ್ದೀವಿ ನಾವು ಅಧಿಕಾರಶಾಹಿ ಅಂದ್ರೆ, ಕೆಲಸಕ್ಕೆ ಬೇಡಪ್ಪ ಅನ್ನೋ ತರ ಕೆಲವರು ರಿಸೈನ್ ಮಾಡ್ತಾ ಇದ್ದಾರೆ, ಈಗ ಸರ್ಕಾರಿ ಕೆಲಸವೇ ಬೇಡ ಅನ್ನೋ ತರ ಹೋಗ್ತಾ ಇದ್ದಾರೆ. ಕಾರಣ ಈ ಡೆಮಾಕ್ರಸಿನಲ್ಲಿ ಕೊಟ್ಟಿರುವಂತ ಪವರ್ಸ್ ಎಲ್ಲೋ ಒಂದ್ ಕಡೆ ಸೆಂಟ್ರಲೈಸ್ ಆಗಿ, ಯಾರು ನಿಜವಾಗ್ಲೂ ರೂಲ್ ಮೇಕರ್ಸ್ ಆಗ್ಬೇಕಾಗಿತ್ತೋ, ಡಿಸಿಷನ್ ಮೇಕರ್ಸ್ ಆಗಿರ್ಬೇಕಾಗಿತ್ತೋ, ಪಾಲಿಸಿ ಮೇಕರ್ಸ್ ಆಗಿರ್ಬೇಕಾಗಿತ್ತೋ, ಸ್ಟ್ರಾಂಗ್ ಇಂಪ್ಲಿಮೆಂಟರ್ಸ್ ಆಗಿರ್ಬೇಕಾಗಿತ್ತೋ, ಅವರು ಕೈಗೊಂಬೆ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ನಿಮ್ಗೆ ಏನೇ ನಾಲೆಡ್ಜ್ ಇದ್ರು, ಏನೇ ಐಡಿಯಾಸ್ ಇದ್ರು, ಅವ್ರು ಅವ್ರದನ್ನೇ ದಬಾಯಿಸ್ಲಿಕ್ಕೆ, ಅವ್ರದನ್ನೇ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡುವಂತ ಸಂಗತಿಗಳು ಇತ್ತೀಚೆಗೆ ನಡೀತಾ ಇದೆ. ಆದರೆ ಆಶಾದಾಯಕ ಸಂಗತಿ ಅಂದ್ರೆ, ಸ್ವಲ್ಪ ಹೊಸ ಹೊಸ ಐಡಿಯಾ ಇರುವಂತ ಪೊಲಿಟಿಷಿಯನ್ಸ್ ಎಂಟ್ರಿ ಆಗ್ತಾ ಇರೋದ್ರಿಂದ ಅವರು ಹೆಂಗ್ ಬ್ಲಡ್ ಅನ್ನ ಅಡ್ಮಿನಿಸ್ಟ್ರೇಷನ್ಗೆ ತಗೋಬೇಕು, ಕ್ರಿಯೇಟಿವಿಟಿ ಇರೋದನ್ನ ತಗೋಬೇಕು, ಇನಿಷಿಯೇಟಿವ್